श्रीगुरुभ्यो नमः हरि ओम्। यतो जन्माद्यस्य श्रुतिसुनयमानैकविषयात् स्वतन्त्रस्तन्त्रज्ञो गुरुरपि गुरोर्यश्च जगताम् विमूढा यत्तत्त्वम् प्रकटमिह वेत्तुम् सुमनसो कुन्दम् ध्यायामापहतगुहकम् तम् त्वमहसा सर्वविघ्नः प्रशमनम् सर्वसिद्धिकरम् परम् सर्वजीवप्रणेतारम् वन्दे विजयदम् हरिम् करोतु मम कल्याणम् हरिर्हयम् काविदः गुरुश्च मध्वनामापि वरदुस्तु निरन्तरम् वाणिते करवण्यम्बचरणो हृदि सर्वदा मद्वाक्यसरणीर्भूयात् श्रीमदाचार्यभावक समाश्रये गुरुम् भक्त्या महाविश्वासपूर्वकम् निक्षेपे सर्वभारांश्च गुरो श्रीपादपङ्कजे। ಮಹಾಜ್ಞಾನಿಗಳಾಗಿರುವಂತಹ ವಿಜಯೀಂದ್ರ ಸ್ವಾಮಿಗಳವರು ನಾರಾಯಣ ಅನ್ನುವಂತಹ ಭಗವಂತನ ನಾಮಕ್ಕೆ ಅನೇಕ ಅರ್ಥಗಳನ್ನ ತಿಳಿಸಿದ್ದಾರೆ. ಆ ನಾರಾಯಣ ಶಬ್ದ ನಿತ್ಯದಲ್ಲಿ ಪೂಜೆಯನ್ನ ಮಾಡುವಾಗ ಅದಕ್ಕೆ ಮೂಲ ಮಂತ್ರ ಅಂತ ಕರೆದಿದ್ದಾರೆ. ಹಾಗಾಗಿ ಆ ನಾರಾಯಣ ನಾಮದ ಅರ್ಥ ವೈಭವವನ್ನ ವಿಜಯೀಂದ್ರ ಸ್ವಾಮಿಗಳವರ ಮಾತಿನಲ್ಲಿ ಹೇಳಲಿಕ್ಕೆ ಪ್ರಯತ್ನವನ್ನ ಮಾಡೋಣ. ಎಲ್ಲ ಅರ್ಥವನ್ನೂ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ ಅಂದ್ರೂ ಕನಿಷ್ಠ ಒಂದು 10 ಅರ್ಥದ ಚಿಂತನೆಯನ್ನ ಮಾಡಿ ಆ ಮೂಲಕ ಭಗವಂತನ ಅನುಗ್ರಹವನ್ನ ಪಡಿಲಿಕ್ಕೆ ಪ್ರಯತ್ನವನ್ನ ಮಾಡೋಣ. ಪ್ರಾರಂಭದಲ್ಲೇ ಹೇಳ್ತಾರೆ, ದೋಷದೂರಂ ಗುಣೋಪೇತಂ ನರಸಿಂಹಂ ಶ್ರೀಪತಿಂ ಶ್ರೇಯಃಪತಿಂ ದೈತ್ಯಸೂದನ ಮತ್ಯುಗ್ರಂ ಶ್ರಯೇ ಸಂಕಲ್ಪ ಸಿದ್ಧಯೇ. ಪ್ರಾರಂಭದಲ್ಲಿ, ಗ್ರಂಥದ ಆರಂಭದಲ್ಲಿ ನರಸಿಂಹದೇವರ ಸ್ಮರಣೆಯನ್ನ ಮಾಡ್ತಾರೆ. ಗುಣಪೂರ್ಣನಾಗಿರುವಂತಹ, ದೋಷ ದೂರನಾಗಿರುವಂತಹ, ಸರ್ವತಂತ್ರ ಸ್ವತಂತ್ರನಾಗಿರುವಂತಹ, ಲಕ್ಷ್ಮೀಪತಿಯಾಗಿರುವಂತಹ ನರಸಿಂಹದೇವರು ನನಗೆ ಅನುಗ್ರಹವನ್ನ ಮಾಡಲಿ, ನನ್ನ ಮನಸ್ಸಿನಲ್ಲಿರುವಂತಹ ಸಂಕಲ್ಪವನ್ನ ಸಿದ್ಧಿಗೊಳಿಸಲಿ ಅಂತ ಪ್ರಾರಂಭದಲ್ಲಿ ಪ್ರಾರ್ಥನೆ ಮಾಡ್ತಾರೆ. ನಾರಾಯಣೇತಿ ಸನ್ನಾಮ ಶತಾಧಿಕ ನಿರುತ್ತಯ. ನಾರಾಯಣ ಅನ್ನುವಂತಹ ನಾಮದ ಅರ್ಥವನ್ನ, 100ಕ್ಕೂ ಮಿಗಿಲಾದ ಅರ್ಥವನ್ನ ನಿರುಕ್ತಿಗಳಿಂದ ವಿಜಯೀಂದ್ರೇಣ ತನ್ಯಂತೆ ಹರಿರ್ಗುರುವೋ ಪ್ರಸತ್ತಿತಃ. ಗುರುಗಳ ಅನುಗ್ರಹ ಬಲದಿಂದ, ಹರಿವಾಯು ಗುರುಗಳ ಅನುಗ್ರಹ ಬಲದಿಂದ ನಾನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತೀನಿ, ಹೇಳ್ತೀನಿ, ವಿಸ್ತಾರ ಮಾಡ್ತೀನಿ ಅಂತಾರೆ ವಿಜಯೀಂದ್ರ ಸ್ವಾಮಿಗಳು. ನೋಡೋಣ. ಮೊದಲನೇ ಅರ್ಥ ಎಲ್ರಿಗೂ ನೆನಪಿಟ್ಟುಕೊಳ್ಳಲಿಕ್ಕೆ ಬರೋ ಹಾಗೆ ಬಹಳ ಸುಂದರವಾಗಿ ರಚನೆ ಮಾಡಿಕೊಟ್ಟಿದ್ದಾರೆ. ನಾರಾಯಣ ಅಂತ ಶಬ್ದ ಇದೆ. ಅರಾಹ ಅಂದ್ರೆ ದೋಷಾಹ, ತದ್ವಿರುದ್ಧಾಹ, ದೋಷಗಳಿಗೆ ವಿರುದ್ಧವಾದದ್ದು ಯಾವುದು? ಗುಣಾಹ, ಸದ್ಗುಣಗಳು. ನಾರಾಹ ತೇಷಾಂ ಅಯನಂ ಆಶ್ರಯ ನಾರಾಯಣ. ಬಹಳ ಸುಂದರವಾಗಿ ನೆನಪಿಡೋ ಹಾಗೆ ಅರ್ಥವನ್ನು ಹೇಳ್ತಾರೆ. ಅರ ಅಂದ್ರೆ ದೋಷಗಳು, ಆ ದೋಷಗಳಿಗೆ ವಿರುದ್ಧವಾದದ್ಯಾವುದು? ಗುಣಗಳು. ಆ ಗುಣಗಳಿಗೆ ಆಶ್ರಯದಾತನಾದಂಥವನು ಭಗವಂತ. ಆದ್ದರಿಂದ ಅವನನ್ನ ನಾರಾಯಣ ಅಂತ ಕರೀತಾರೆ. ಅಂದ್ರೆ ದೋಷ ವಿರುದ್ಧವಾದ ಗುಣಗಳಿಗೆ ಆಶ್ರಯನಾದ್ದರಿಂದ ಅವನನ್ನ ನಾರಾಯಣ ಅಂತ ಕರೆದು. ಇನ್ನು ಅರಾಯಣ ನಭವತಿತಿ ವಾ ನಾರಾಯಣ, ಎರಡನೇ ಅರ್ಥ. ದೋಷಾಶ್ರಯನ ಆದ್ದರಿಂದ ಅವನು ನಾರಾಯಣ. ಅಂದ್ರೆ ಸರ್ವ ದೋಷಗಳಿಗೆ ದೂರನಾದಂಥವನು. ಅಂದ್ರೆ ದೋಷಗಳು ಒಂದೂ ಇಲ್ಲ ಭಗವಂತನಲ್ಲಿ. ನಿರ್ದೋಷನಾದಂಥವನು ಭಗವಂತ. ಆದ್ದರಿಂದ ಅವನನ್ನ ನಾರಾಯಣ ನಾರಾಯಣ ಅಂತ ಕರೀತಾರೆ. ಇನ್ನು ನಾರಾಯಣ ಅನ್ನೋ ಶಬ್ದಕ್ಕೆ ಅರ್ಥ ಪೂರ್ಣ ಜ್ಞಾನಕ್ಕೆ ಆಶ್ರಯನಾದಂಥವನು ಅಂತ ಅರ್ಥ ಇದೆ. ಜೊತೆಗೆ ಪೂರ್ಣ ಸುಖಪೂರ್ಣ ಅಂತ ಅರ್ಥ ಇದೆ. ಇನ್ನು ನಾರಾಯಣ ಅನ್ನೋ ಶಬ್ದಕ್ಕೆ ಪೂರ್ವವತ್ರಹ ಜ್ಞಾನಂ ತದ್ವಿರುದ್ಧಂ ಅಜ್ಞಾನಂ
ಅರಹ ತದಾಶ್ರಯ ನ ಭವತಿತಿ ವಾ ನಾರಾಯಣ. ಅಂದ್ರೆ ಭಗವಂತನ ಒಂದು ವೈಶಿಷ್ಟ್ಯತೆ ನೋಡಿ, ಅವನಲ್ಲಿ ಅಜ್ಞಾನ ಅನ್ನೋದಿಲ್ಲ. ಜ್ಞಾನಪೂರ್ಣನಾದಂಥವನು ಭಗವಂತ. ಎಷ್ಟು ಸುಂದರವಾದ ಅರ್ಥವನ್ನು ಹೇಳ್ತಾರೆ ನೋಡಿ. ಪೂರ್ಣ ಜ್ಞಾನಾನಂದವೇನಾಗಿರುವಂಥವನು ಭಗವಂತ. ಆದ್ದರಿಂದ ಅವನನ್ನ ನಾರಾಯಣ ನಾರಾಯಣ ಅಂತ ಕರೀತಾರೆ. ಸ್ವಲ್ಪ ಎಲ್ಲರಿಗೂ ಅರ್ಥ ಆಗೋ ಹಾಗೆ ನೋಡೋಣ ಅರ್ಥವನ್ನ. ನೂರಾರರ್ಥ ಹೇಳಿದ್ದಾರೆ. ನಮ್ಮ ನಿತ್ಯ ಅನುಸಂಧಾನಕ್ಕೆ ಬರುವ ಹಾಗೆ ಒಂದೆರಡು ಅರ್ಥವನ್ನು ನೋಡೋಣ. ನಾರಾಯಣ ಅಂತ ಇದೆ ಶಬ್ದದ ಅರ್ಥ. ನರಸಂಬಂಧಿ ತತ್ಪ್ರೇರಕತ್ವೇನ ವಿದ್ಯಮಾನಂ ದೇವಜಾತಂ ನಾರಂ ತದೇವ ಅಯನಂ ಯಸ್ಯ ಸಹ ಪ್ರೇರಕತ್ವೇನ ತದಂತಸ್ಥಂ ಇತಿ ವಾ ನಾರಾಯಣ. ನರ ಅಂದ್ರೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮನುಷ್ಯ. ನರ ಅಂದ್ರೆ ಮನುಷ್ಯ. ನರನಿಗೆ ಅವನಿಗೆ ಬೇಕಾಗಿರುವಂತಹ ಅಥವಾ ಅವರಿಗೆ ಕೆಲಸಗಳಲ್ಲಿ ಪ್ರೇರಕವಾಗಿರುವಂತಹ ತತ್ವಾಭಿಮಾನಿ ದೇವತೆಗಳಿದ್ದಾರೆ. ಆ ಎಲ್ಲಾ ತತ್ವಾಭಿಮಾನಿ ದೇವತೆಗಳ ಸಮೂಹ ಇದೆಯಲ್ಲ, ಗುಂಪಿದೆಯಲ್ಲ, ಅದಕ್ಕೆ ನಾರ ಅಂತ ಕರೀತಾರೆ. ಈ ನಾರ ಅನ್ನುವಂತಹ ಗುಂಪಿಗೆ ಪ್ರೇರಕನಾಗಿ ದೇವತೆಗಳು ಭಗವಂತನ ಪ್ರೇರಣೆಯಿಂದ ಆಯಾ ವ್ಯಕ್ತಿಗಳಲ್ಲಿ ಆಯಾ ಪ್ರಾಣಿಗಳಲ್ಲಿ ಕೆಲಸವನ್ನ ಮಾಡ್ತಾರೆ, ಮಾಡಿಸ್ತಾನೆ ಭಗವಂತ. ಅವರು ಮಾಡ್ತಾರೆ ಅನ್ನೋದಕ್ಕಿಂತಲೂ ಮನುಷ್ಯರಿಗೆ ಪ್ರೇರಕನಾಗಿ ತತ್ವಾಭಿಮಾನಿ ದೇವತೆಗಳಿದ್ದಾರೆ. ಅವರ ಒಳಗೆ ಇದ್ದು ಅವರನ್ನ ಪ್ರೇರಿಸ್ತಾನೆ. ಆದ್ದರಿಂದ ಅವರನ್ನ ನಾರಾಯಣ ಅಂತ ಕರೀತಾರೆ. ಇನ್ನೊಂದು ಅರ್ಥ ತಗೋಣ. ಇನ್ನು ನಾರ ಅಂದ್ರೆ ಈಗಿನ ಹಾಗೆ ನಮ್ಗೆ ಗೊತ್ತಿರೋ ಹಾಗೆ ದೇವತೆಗಳು ಅಂತ ಅರ್ಥ ಇದೆ. ಈ ದೇವತೆಗಳಿಗೆ ಉಕ್ತ ರೀತ್ಯ ನಾರಂ ಅಂದ್ರೆ ದೇವಜಾತಂ, ಎಲ್ಲ ದೇವತೆಗಳು, ತಸ್ಯಾಶ್ರಯ ಇತಿವಾ ನಾರಾಯಣ. ಎಲ್ಲ ದೇವತೆಗಳಿಗೂ ಲಕ್ಷ್ಮಿಯಿಂದ ಪ್ರಾರಂಭ ಮಾಡಿಕೊಂಡು ಬ್ರಹ್ಮಾದಿ ರುದ್ರಾದಿ ಎಲ್ಲ ದೇವತೆಗಳಿಗೆ ಆಶ್ರಯನಾಥನಾಗಿದ್ದಾನೆ ಭಗವಂತ. ಆದ್ದರಿಂದ ಅವನನ್ನ ನಾರಾಯಣ ಅಂತ ಕರೀತಾರೆ. ಇನ್ನು ನರಸಂಬಂಧಿತ್ವಾತ್ ನಾರಂ ಜ್ಞಾನಂ ವಿಷಯತೆಯ ತದಾಶ್ರಯ ಇತಿ ವಾ ನಾರಾಯಣ. ನರರಿಗೆ ನರ ಅಂದ್ರೆ ಮನುಷ್ಯರಿಗೆ ಸಂಬಂಧಪಟ್ಟಿರುವಂತಹ ಜ್ಞಾನ ಇದೆಯಲ್ಲ, ಅದಕ್ಕೆ ನಾರ ಅಂತ ಕರೀತಾರೆ. ಈ ನಾರ ಅನಿಸಿರುವಂತಹ ಮನುಷ್ಯರ ಜ್ಞಾನಕ್ಕೆ ಗೋಚರನಾಗುವುದರ ಮೂಲಕ ಅವರಿಗೆ ಆಶ್ರಯವನ್ನ ಕೊಡ್ತಾನೆ. ಸಚ್ಚಾಸ್ತ್ರವನ್ನ ಓದಿ ಉಪಾಸನೆಯನ್ನ ಯಾರು ಮಾಡ್ತಾರೋ ಅವರಿಗೆ ಅನುಗ್ರಹವನ್ನ ಮಾಡ್ತಾನೆ. ಆದ್ದರಿಂದ ಅವನನ್ನ ನಾರಾಯಣ ಅಂತ ಕರೀತಾರೆ. ಇನ್ನು ನಾರ ಅಥವಾ ನಾರಾಯಣ ಅಂದ್ರೆ ಏನು, ಅದನ್ನು ಒಂದು ಮಾತು ಹೇಳ್ತಾರೆ. ಇನ್ನೊಂದು ಸುಲಭವಾಗಿ ಇನ್ನೂ ಅರ್ಥ ಆಗೋ ಹಾಗೆ ಅನೇಕ ಅರ್ಥಗಳನ್ನು ಹೇಳ್ತಾರೆ. ಅದರಲ್ಲಿ ಇನ್ನೊಂದು, ನರಸ್ಯ ಸ್ವಾಗತಸ್ಯ ಅತಿಥಿ ರೂಪೇಣ ಸ್ವಾತ್ಮಾನಂ ಪ್ರಾಪ್ತಸ್ಯ ಆ ಸಮ್ಯಕ್ ಸಂಪೂರ್ಣಂ ದ್ರವಿಣಂ ಧನಂ ಇತಿ ಧನಂಜಯ ತಸ್ಯ ಯಸ್ಯ ದಾತಾಣಃ ತೇನ ಸ್ತುತ್ಯಶೇವ ಇತಿ ನಾರಾಯಣ. ಎಷ್ಟು ಚೆನ್ನಾಗಿದೆ ನೋಡ್ರಿ ಅರ್ಥ. ನಕಾರ ಸ್ವಗತೆ ವೃಕ್ಷೇ ಅಂತ ಒಂದು ಮಾತಿದೆ. ಅದರ ಪ್ರಕಾರ ನಹ ಅಂದ್ರೆ ಅತಿಥಿಯಾಗಿ ತನ್ನನ್ನ ಹೊಂದಿದವನು ಅಂತ ಅರ್ಥ ಇದೆ. ಆ ಅಂದ್ರೆ ಚೆನ್ನಾಗಿ, ದ್ರವಿಣಂ ಧನಂ ಅಂದ್ರೆ ಧನಂಜಯದ ಕೋಶದ ಪ್ರಕಾರ, ಅಂದ್ರೆ ಹಣ, ಯಹ ಅಂದ್ರೆ ದಾನ ಮಾಡುವಂಥವನು, ನಹ ಅಂದ್ರೆ ಸುಖ. ಅತಿಥಿಯಾಗಿ ಬಂದಂಥವನಿಗೆ ಯಾರೇ ಬಂದಿರ್ಬೋದು, ನಮಗ್ ಗೊತ್ತಿಲ್ರಿ, ನಾವು ಕರೆದಿರೋದಲ್ಲ. ಅತಿಥಿ ಅಂತ ಅದಕ್ಕೆ ಕರೆಯೋದು. ತಿಥಿ ಗೊತ್ತಿಲ್ಲದೆ ಬರ್ತಾನವನು, ಅವನು ಅತಿಥಿ. ಆ ಬಂದಿರೋಂಥವನಿಗೆ ಒಳ್ಳೆಯ ಧನವನ್ನ ನೀಡ್ತಾ ಇದ್ದಾನಲ್ಲ, ಅದಕ್ಕೆ ಅನುಗುಣವಾಗಿ ಅವನಿಗೆ ಸುಖವನ್ನ ಕೊಡ್ತಾನೆ ಭಗವಂತ. ನೀವೆಷ್ಟು ದಾನ ಮಾಡ್ತೀರೋ ಅದರ ಮೇಲೆ ಅವರಿಗೆ ಅನುಗ್ರಹವನ್ನ ಮಾಡ್ತಾನೆ. ಆದ್ದರಿಂದ ಅವನನ್ನ ನಾರಾಯಣ ಅಂತ ಕರೀತಾರೆ. ಸ್ವಲ್ಪ ಪುರಾಣಗಳಲ್ಲಿ ಹೋಗೋಣ. ನಾರಾಯಣ ಅನ್ನೋ ಶಬ್ದಕ್ಕೆ ಅರ್ಥ ಏನು, ಪುರಾಣದ ಪ್ರಕಾರ ಇವೆಲ್ಲನೂ ಪುರಾಣವೇ, ಭಗವಂತನ ಮಹಿಮೆನೆ. ಪುರಾಣದಲ್ಲೂ ಒಂದೆರಡು ಅರ್ಥವನ್ನ ಹೇಳ್ತಾರೆ, ನೆನಪಿಟ್ಕೊಳ್ಳಿಕ್ಕೆ ಸುಲಭ ಆಗ್ಲಿ ಅಂತ.
ಅಹಾ ಅಂತಃಪುರಂ ರಾ ಭೂಮಿ ದ್ರವ್ಯಂ ವಾ ಆಹ ಭೂಷಣಾನಿ ಆಶ್ಚರಾಶ್ಚ ಅಶ್ಚ ಅರಾಹ ನೀತಾಹ ಅಪರತಾಹ. ಸಂಸ್ಕೃತದಲ್ಲಿ ವ್ಯಾಖ್ಯಾನ ಹೇಳ್ತಾರೆ, ಸ್ವಲ್ಪ ನೋಡೋಣ ಅರ್ಥವನ್ನ. ಬಲಿಯಿಂದ ಭೂಮಿಯನ್ನ ದಾನವಾಗಿ ಪಡೆದಂತಹವನು, ಆದ್ದರಿಂದ ಅವನನ್ನ ನಾರಾಯಣ ಅಂತ ಕರೀತಾರೆ. ಅಂದ್ರೆ ವಾಮನ, ತ್ರಿವಿಕ್ರಮ ಅಂತ ಏನಿದೆ ಅಲ್ಲ, ಅದೆಲ್ಲ ಭಗವಂತನ ರೂಪಗಳೇ. ಅಹಾ ಅಂತಃಪುರವನ್ನ, ರಾ ಭೂಮಿ ಅಥವಾ ದ್ರವ್ಯವನ್ನ, ಅಹಾ ಆಭರಣಗಳನ್ನ, ಭೂಮಿ ಸಹಿತವಾಗಿ ಅಂತಃಪುರ, ಬೆಳ್ಳಿ, ಬಂಗಾರ, ದ್ರವ್ಯಾಭರಣಗಳು ಎಲ್ಲವೂ ಅಪಹರಿಸಲ್ಪಟ್ಟಿದೆ. ಅವನೇ ನಾರ. ಪ್ರಕೃತದಲ್ಲಿ ದೇವತೆ, ಭೂಮಿ ಮೊದಲಾದ ಎಲ್ಲವನ್ನ ಒಂದು ಪಾದದಿಂದ ಇಡೀ ಭೂಮಿಯನ್ನೇ ಅಂದ್ರೆ ಪಾತಾಳವನ್ನೇ ಅವನು ಆಕ್ರಮಿಸಿಕೊಂಡ. ಒಂದು ಪಾದದಿಂದ ದೇವಲೋಕ, ಇನ್ನು ಒಂದು ಪಾದದಿಂದ ಭಗವಂತ ಅವನ ತಲೆ ಮೇಲೆ ಇಟ್ಟಿದ್ದನ್ನ ನಾವು ಭಾಗವತದಲ್ಲಿ ಕೇಳ್ತೀವಿ. ಹಾಗಾಗಿ ಅವನನ್ನ ನಾರಾಯಣ ಅಂತ ಕರೀತಾರೆ. ಇನ್ನು ನಾರಾಯಣ ಅನ್ನೋ ಶಬ್ದಕ್ಕೆ ಇನ್ನೂ ಒಂದು ಅರ್ಥವನ್ನು ಹೇಳ್ತಾರೆ. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ. ನರಸಿಂಹದೇವರು ಅಂತನೂ ಅರ್ಥ ಇದೆ. ನಾರಾಯಣ ಅಂತ ನರಸಿಂಹದೇವರು. ಯಾಕೆ? ಕೇಸರಿ ಸಹಿತವಾಗಿರುವಂತಹ ಸಿಂಹದ ಆಕಾರ, ಕೈಸರ ನರದ ಆಕಾರ, ಅದಕ್ಕೆ ನಾರ ಅಂತ ಕರೀತಾರೆ. ದೈಸರಶ್ಚ ನಾರಶ್ಚ ಅಂತ ಸೇರಿಸಿದಾಗ ವಿರೂಪಾಣ ಮತ್ಸರೇಕ ಶೇಷಃ ವಕ್ತವ್ಯ. ವ್ಯಾಖ್ಯಾನದಲ್ಲಿ ಬಹಳ ಹೇಳ್ತಾರೆ. ಅಂದ್ರೆ ನರಸಿಂಹ ರೂಪದಿಂದ ಬಂದು ಕೇಸರಿಣಃ ಸಿಂಹಸ್ಯ ಆಕಾರಃ ಕೈಸರಃ ನರಸ್ಯ ಆಕಾರಶ್ಚ ಕೈಸರಶ್ಚ ನಾರಶ್ಚ ನಾರೌ ಅಂತ ವ್ಯಾಖ್ಯಾನದಲ್ಲಿ ಬರೀತಾರೆ. ಅಂದ್ರೆ ನರಸಿಂಹ ರೂಪದಿಂದ ಬಂದು ದೇವತೆಗಳಿಗೆ ಪೀಡೆಯನ್ನ ಮಾಡ್ತಾ ಇರುವಂತಹ ಹಿರಣ್ಯಕಶಿಪುವನನ್ನ ಸಂಹಾರ ಮಾಡಿದ್ದಾನೆ ಭಗವಂತ. ಆದ್ದರಿಂದಲೂ ಅವನನ್ನ ನಾರಾಯಣ ನಾರಾಯಣ ಅಂತ ಕರೆದಿದ್ದಾರೆ. ಹೇಗೆ ಹೇಳಿದ್ದಾರೆ ನೋಡಿ, ಎಷ್ಟೊಂದು ಅರ್ಥಗಳನ್ನು ಹೇಳ್ತಾರೆ. ಇನ್ನು ನಾರಾಹ ಅಂದ್ರೆ ಅರ್ಜುನ. ಯಾಕೆ ಅರ್ಜುನ? ನರಸಂಬದ್ಧಿಯಾದವನು, ಆದ್ದರಿಂದ ಅವನು ಅರ್ಜುನ, ನಾರ ಅಥವಾ ನರಹ ಅಂತ ಕರೀಬಹುದು. ನಾರಾಹ ಅಂದ್ರೆ ಅರ್ಜುನ. ಅಹ ಅಂದ್ರೆ ಎಷ್ಟು ಅರ್ಥ ಹೇಳ್ತಾರೆ ನೋಡಿ. ಮುಂದೆ ಚತುರ್ಮುಖನಾಗಬೇಕಾಗಿರುವಂತಹ ಭೀಮನಿಗೆ, ಯಮಾವತಾರಿಯಾದ ಯುಧಿಷ್ಠರನಿಗೆ ಸುಖ ತಂದು ಕೊಟ್ಟಂತಹ ಕೃಷ್ಣ ರೂಪಿಯಾದ್ದರಿಂದ ಅವನನ್ನ ನಾರಾಯಣ ಅಂತ ಕರೆದು. ಅಂದ್ರೆ ನರಸಂಬಂಧಿಯಾಗಿರುವಂತಹ ನಮ್ಮೆಲ್ಲರ ಪ್ರತಿನಿಧಿಯಾಗಿರುವಂತಹ ಅರ್ಜುನ ಏನಿದ್ದಾನೋ ಆ ಅರ್ಜುನನಿಗೆ, ಮುಂದೆ ಭಾವಿ ಬ್ರಹ್ಮನಾಗುವಂತಹ ಭೀಮಸೇನ್ ದೇವರಿಗೆ, ಮತ್ತು ಯಮಾವತಾರ ಯಾರು ಯುಧಿಷ್ಠಿರ, ಮೂರೂ ಜನಕ್ಕೂ ತೇಷಾಂ ನಹ, ನಹ ಅನ್ನೋ ಶಬ್ದಕ್ಕೆ ಸುಖಂ ಅಂತ ಅರ್ಥ ಇದೆ. ನಹ ಸುಖಂ ಯಸ್ಮಾತ್ ಸ ಇತಿವ ಕೃಷ್ಣ ರೂಪೋ ನಾರಾಯಣ. ಅಂದ್ರೆ ನಾರಾಯಣ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ ಅಂತ ಹೇಳಿದೆ. ಇನ್ನು ಈಗಿನ ಹಾಗೆ ಅದೇ ಅರ್ಥ ತೋರೋಣ. ನಾರಾಹ ಅಂದ್ರೆ ಅರ್ಜುನ ಅಂತ ಗೊತ್ತಾಯ್ತು ನಮಗೆ, ನಮ್ಮೆಲ್ಲರ ಪ್ರತಿನಿಧಿ ಆಗಿರುವಂಥವ್ನು. ತಸ್ಯ ಆಸಮ್ಯಕ್ ಯಂ ಯಾನಂ, ನಾರಾಯಣ ಅಂತ ಇದೆಲ್ಲ ಯಾ ತಗೋಬೇಕಲ್ಲ, ಯಂ ಯಾನಂ ರಥಂ ನಯತೀತಿ, ಅವನ ರಥದಲ್ಲಿ ಕೂತು ಅರ್ಜುನ ಸಾರಥ್ಯೇ ಕೃಷ್ಣ ರೂಪ ಇತಿವಾ ನಾರಾಯಣ. ಅಂದ್ರೆ ಪಾರ್ಥ ಸಾರಥಿ, ಅರ್ಜುನ ಅಂದ್ರೆ ಪಾರ್ಥ, ಅವನ ಸಾರಥಿಯಾಗಿ ಭಗವಂತ ಏನ್ ಮಾಡಿದ್ದಾನೆ? ರಥವನ್ನ ಓಡಿಸಿದ್ದಾನೆ. ಪಾಂಡವ ಬಂಧೋ ಅಂತ ಅವನನ್ನು ಕರೆದಿದ್ದಾರೆ. ಅದಕ್ಕೆ ಪಾಂಡವರ ಬಂಧು ಆಗಿರುವಂಥವನು, ಅದರಲ್ಲೂ ಪಾರ್ಥ ಸಾರಥಿ ಅಂತ ಅನಿಸ್ಕೊಂಡಿದ್ದಾನೆ. ಅಂದ್ರೆ ಕೃಷ್ಣ ಬೇರೆ ಅಲ್ಲ, ನಾರಾಯಣ ಬೇರೆ ಅಲ್ಲ, ಪಾರ್ಥ ಸಾರಥಿಯಾದವನು. ಆದ್ದರಿಂದ ಅವನನ್ನ ನಾರಾಯಣ ಅಂತ ಕರೀತಾರೆ. ಇನ್ನು ನಾರಾಹ ಅಂದ್ರೆ ಈಗಿನ ಹಾಗೆ ಅರ್ಜುನ. ನಾನು ಮಹಾಭಾರತದ ಕಥೆ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಬಹಳಷ್ಟು ಹೇಳಿದ್ದಾರೆ ವ್ಯಾಖ್ಯಾನದಲ್ಲಿ, ನೂರಾರು ಅರ್ಥ ಹೇಳಿದ್ದಾರೆ. ಮಹಾಭಾರತ ನಮ್ಗೆಲ್ಲರಿಗೂ ಪರಿಚಯ ಇರೋದ್ರಿಂದ, ಅರ್ಜುನ ಎಲ್ಲರಿಗೂ ಗೊತ್ತಿರೋದ್ರಿಂದ ನೆನಪಿಟ್ಟುಕೊಳ್ಳಿಕ್ಕೆ ಬಹಳ ಸುಲಭ. ನಾರಾಹ ಅಂದ್ರೆ ಅರ್ಜುನ. ತಸ್ಯ ಯಹ
ಯಹ ಅನ್ನೋ ನಾರಾಯಣ ಅಂತ ಇದೆಯಲ್ಲ, ಯಾ ಅನ್ನೋ ಶಬ್ದಕ್ಕೆ ಯಶಃ ಅಂತ ಅರ್ಥ ಹೇಳ್ತಾರೆ. ಅರ್ಜುನ 3 ಲೋಕದ ಗಂಡ ಅಂತ ಬಿರುತ್ತುಗೊಂಡ, ಅವನನ್ನು ಮೀರಿಸುವಂತಹ ಬಿಲ್ಲುಗಾರನೇ ಇಲ್ಲ ಅನ್ನೋಷ್ಟ್ರ ಮಟ್ಟಿಗೆ ಹೆಸರುವಾಸಿಯಾದ. ಅದೆಲ್ಲ ಯಾರಿಂದ ಆಗಿದ್ದು? ಇದೇ ಕೃಷ್ಣ ಪರಮಾತ್ಮನಿಂದ, ನಾರಾಯಣನಿಂದ. ಅದನ್ನು ಹೇಳಬೇಕಾಗಿದೆ. ಅದನ್ನು ವಿಜೇಂದ್ರ ಸ್ವಾಮಿಗಳು ಹೇಳ್ತಾರೆ. ನಾರಾಹ ಅರ್ಜುನ ತಸ್ಯ ಯಹ ಅಂದ್ರೆ ಏನು? ಯಶಃ ರಾಯತ ಇತಿ ಪ್ರಾಪಯತೀತಿ ಕೃಷ್ಣ ರೂಪೋ ನಾರಾಯಣ. ಎಷ್ಟು ಸುಂದರವಾಗಿ ಅರ್ಥ ಹೇಳ್ತಾರೆ ನೋಡಿ. ಅಂದ್ರೆ ಅರ್ಜುನ ಪಡೆದಿರುವಂತಹ ಯಶಸ್ಸಿನ ಹಿಂದೆ ಯಾರಿದ್ದಾರೆ? ಕೃಷ್ಣ ಪರಮಾತ್ಮ ಇದ್ದಾನೆ. ಆ ಕೃಷ್ಣ ಪರಮಾತ್ಮನೇ ನಾರಾಯಣ. ಇನ್ನು ನಮ್ಮ ಯುಗ ಕಲಿಯುಗ ಇದೆ. ಈ ಕಲಿಯುಗಕ್ಕೆ ಭಗವಂತ ಕಲ್ಕಿಯಾಗಿ ಅವತಾರವನ್ನ ಮಾಡ್ತಾನೆ. ವಿಷ್ಣು ಯಶಸ್ ಅನ್ನೋಂಥವನ ಮನೆಯಲ್ಲಿ ಅವತಾರ ಮಾಡ್ತಾರೆ, ಶಂಬಗಲ ಗ್ರಾಮದಲ್ಲಿ ಅಂತ ಹೇಳ್ತಾರೆ. ಅದನ್ನೂ ಅರ್ಥವನ್ನು ತಗೊಂಡು ಹೇಳ್ತಾರೆ. ನಹ ಸ್ವಾಗತಃ ಅರಂ ಶೀಘ್ರಂ ಅಹಾ ರಮಣಂ ತಸ್ಮಿನ್ ತಸ್ಮಿನ್ ಯಾ ಹರ್ತ ರತಿವಾ ನಾರಾಯಣ. ಸ್ವತಂತ್ರನಾಗಿ ಶೀಘ್ರಗಾಮಿಯಾಗಿ ಕಲ್ಕಿ ಅವತಾರವನ್ನ ಮಾಡ್ತಾನೆ. ಯಾಕೆ? ದುಷ್ಟ ಕುಲಾಂತಕ ಕಲ್ಕಿ ಸ್ವರೂಪ. ಆಚಾರ್ಯರ ಮಾತು. ಶ್ರೀಮದಾಚಾರ್ಯ ಹೇಳಿರೋ ಹಾಗೆ ದುಷ್ಟರನ್ನ ಸಂಹಾರ ಮಾಡಿ ಮತ್ತೆ ಧರ್ಮದ ಉನ್ನಾಹವನ್ನ ಮಾಡುವಂತಹ ರೂಪನಾದ್ದರಿಂದ ಭಗವಂತನನ್ನ ಆ ಕಲ್ಕಿ ರೂಪವನ್ನ ನಾರಾಯಣ ಅಂತ ಕರೀತಾರೆ. ನಾರಾಯಣ ಬೇರೆ ಅಲ್ಲ, ಕಲ್ಕಿ ಬೇರೆ ಅಲ್ಲ. ಇನ್ನು ಪೂರ್ವೋಕ್ತ ರೀತ್ಯ ನಾರಾಹ ವೇದಾಹ. ನಾರ ಅನ್ನೋ ಶಬ್ದಕ್ಕೆ ವೇದಾಂತನೂ ಅರ್ಥ ಇದೆ. ತಾನ್ ಅಸ್ಯ ಚತುರ್ಮುಖಸ್ಯ ಯಹ ದಾತಾಣಃ ತೇನ ಸ್ತುಷ್ಯಶ್ಚೇತಿ ಹಯಗ್ರೀವ ರೂಪೋ ವಾ ನಾರಾಯಣ. ನಾರಾ ಅಂತನ್ನೋ ಶಬ್ದಕ್ಕೆ ವೇದಗಳು ಅಂತ ಅರ್ಥ ಇದೆ. ಈ ವೇದಗಳನ್ನ ಭಗವಂತ ತನ್ನಲ್ಲಿರುವಂತಹ ವೇದಗಳನ್ನ ಮೊದಲು ಚತುರ್ಮುಖ ಬ್ರಹ್ಮದೇವರಿಗೆ ಕೊಟ್ಟ. ಅದರಿಂದ ಸ್ತುತಿ ಮಾಡಿದರು ಬ್ರಹ್ಮದೇವರು ಹಯಗ್ರೀವ ರೂಪಿ ಭಗವಂತನನ್ನ. ಆದ್ದರಿಂದ ಅವನನ್ನ ನಾರಾಯಣ ಅಂದ್ರೆ ಹಯಗ್ರೀವ ರೂಪಿಯಾಗಿರುವಂಥವನೇ ನಾರಾಯಣ. ನಾರಾಯಣ ಬೇರೆ ಅಲ್ಲ, ಹಯಗ್ರೀವ ರೂಪಿ ಬೇರೆ ಅಲ್ಲ. ಹಯಗ್ರೀವ ರೂಪೋ ವಾ ನಾರಾಯಣ ಅಂದ್ರೆ ಹಯಗ್ರೀವ ರೂಪಿ ಭಗವಂತ ವೇದವನ್ನ ಕೊಟ್ಟು ಅವರಿಂದ ಸ್ತೋತ್ರವನ್ನ ಮಾಡಿಸ್ಕೊಂಡಿದ್ದಾನೆ. ಎಲ್ಲ ವೇದಗಳು ಪುರಾಣಗಳು, ವೇದೇ ರಾಮಾಯಣೆ ಚೈವ ಪುರಾಣೇ ಭಾರತೆ ತತ ಆದಾವಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ. ಎಲ್ಲ ಅಕ್ಷರಗಳು, ಪುರಾಣಗಳು, ವೇದಗಳು, ಎಲ್ಲಾ ಅಕ್ಷರಗಳು ಭಗವಂತನನ್ನೇ ಹೇಳ್ತಾವೆ. ಹೈಗ್ರೀವ ರೂಪಿ ಭಗವಂತನೇ ನಾರಾಯಣ, ಆದ್ದರಿಂದ ನಾರಾಯಣ. ಇನ್ನು ನಾರಾನ್ ವೇದಾನ್, ಈಗ ನೋಡಿದ್ವಿ ಅರ್ಥವನ್ನ. ನಾರ ಅಂದ್ರೆ ವೇದಗಳು. ಇದೇನಾಗಿತ್ತು? ಯಾರೋ ಅಜ್ಞಾನಿಗಳ ಕೈಯಲ್ಲಿ ಸಿಕ್ಕು ತಮ್ ಬೇಕಾದ ಹಾಗೆ ಅರ್ಥವನ್ನ ಬರ್ಕೊಂಡ್ಬಿಟ್ಟಿದ್ರು. ಹೆಂಗೆಂಗೆಂಗೋ ಹೇಳಿದ್ರು ಅರ್ಥವನ್ನ, ಎಲ್ಲೋ ಸೇರಿಸಿದ್ರು. ಯಾವುದೋ ಬ್ಯಾಡಾಗಿದ್ದನ್ನ, ತಮಗ್ ಬ್ಯಾಡಾಗಿದ್ದನ್ನ ತೆಗೆದು ಹಾಕಿದ್ರು, ತಮಗ್ ಬೇಕಾದದನ್ನ ಸೇರಿಸಿದ್ರು. ಹಿಂಗೆಲ್ಲ ಮಾಡಿದ್ರು. ಅದನ್ನ ನೋಡಿ ಭಗವಂತ ನಾರಾನ್ ವೇದಾನ್ ಆ ಸಮ್ಯಕ ಯಾನ್ ಮಿಶ್ರಿತಾನ್ ಸೇರಿಸಿದ್ರು ಕೆಲವರು. ಅಪಪಾಠಾದಿ ಸಂಯುತಾನ್ ತಮಗೆ ಹೆಂಗ್ ಬೇಕೋ ಹಂಗ ಪಾಠವನ್ನ ತಿದ್ದುಕೊಂಡ್ರು. ಅಂಥವರನ್ನ ಹುಡುಕಿ ಭಗವಂತ ಏನ್ ಮಾಡ್ದ? ಶೋಧಯತಿ ಸಮ್ಯಕ ಕರೋತಿತಿ ನಹ. ವೇದವ್ಯಾಸ ರೂಪವನ್ನ ತೆಗೆದುಕೊಂಡು ಭಗವಂತ ವೇದವನ್ನ ವಿಭಾಗವನ್ನ ಮಾಡಿ, ವೇದವ್ಯಾಸ, ವ್ಯಾಸ ಅಂದ್ರೆ ವಿಭಾಗ, ವೇದವನ್ನ ವ್ಯಾಸ ಮಾಡಿ ನಮಗೆ ತಿಳಿಯೋ ಹಾಗೆ ಭಗವಂತ ಅನುಗ್ರಹವನ್ನ ಮಾಡಿದ್ದಾನೆ. ಆದ್ದರಿಂದ ವೇದವ್ಯಾಸ ರೂಪಿ ಭಗವಂತನೇ ನಾರಾಯಣ. ನಾರಾಯಣ ಬೇರೆ ಅಲ್ಲ, ವೇದವ್ಯಾಸ ಬೇರೆ ಅಲ್ಲ. ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸ ರೂಪಾಯ ವಿಷ್ಣವೇ ಅಂತ ಹೇಳಿ ಹೀಗೆ ನೂರಾರು ಅರ್ಥಗಳನ್ನ ನಮಗೆ ತಿಳಿಸ್ಕೊಡ್ತಾರೆ ವಿಜೇಂದ್ರ ಸ್ವಾಮಿಗಳವರು. ಅವರ ಪಾಂಡಿತ್ಯ, ಅವರ ವಿದ್ವತ್ತತೆ, ಅವರ ಜ್ಞಾನ 64 ಚಾತುರ್ಯೇಕಾಕೃತಿಯಶ್ಚತುರಧಿಕ ಶತಗ್ರಂಥ ರತ್ನ ಪ್ರಣೀತ ಅಂತ ಹೇಳದ ಹಾಗೆ ಅನೇಕ ಗ್ರಂಥಗಳನ್ನು ಬರೆದಂತಹ ಮಹಾಜ್ಞಾನಿಗಳಾಗಿರುವಂತಹ ವಿಜೇಂದ್ರ ಸ್ವಾಮಿಗಳವರ ಆರಾಧನಾ ನಿಮಿತ್ತ
ಒಂದೇ ಎರಡು ಮಾತಿನಲ್ಲಿ ಅವರ ಅರ್ಥವನ್ನ, ನಾರಾಯಣ ಶಬ್ದಕ್ಕೆ ಬರೆದಿರುವಂತಹ ಅರ್ಥವನ್ನ ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ಸುಮಾರು ಅರ್ಥಗಳಿದೆ. ಆ ನಾರಾಯಣದ ನಾಮದ ಚಿಂತನೆಯನ್ನ ಮಾಡಿ ಆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕು.